ಅನಂತ್ ಕುಮಾರ್ ಹೆಗಡೆ ಅವರಿಗೆ ಉತ್ತರ ಕನ್ನಡದ ಟಿಕೆಟ್ ಕೈತಪ್ಪಿದೆ. ಟಿಕೆಟ್ ಕೈತಪ್ಪಿದ್ರಿಂದ ಅನಂತ್ ಕುಮಾರ್ ಹೆಗಡೆ ಅವರು ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಎಲ್ಲಿಯೂ ಸಹ ಕಾಣಿಸ್ಕೊಳ್ತಾ ಇಲ್ಲ ಸಂಸದ ಅನಂತ್ ಕುಮಾರ್ ಹೆಗಡೆ. ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಕಾರ್ಯಕರ್ತರಿಂದಲೂ ಸಹ ದೂರ ಉಳಿದಿದ್ದಾರೆ. ಕಾಗೇರಿಗೆ ಈ ವಿಚಾರ ದೊಡ್ಡ ತಲೆನೋವಾಗಿದೆ. ಅನಂತ್ ಕುಮಾರ್ ಅವರು ಮೌನವಾಗಿರೋದ್ರಿಂದ ಕಾಗೇರಿ ಅವರಿಗೆ ಇದು ದೊಡ್ಡ ತಲೆನೋವು. ನಾನು ಹೆಗಡೆ ಜೋಡೆತ್ತುಗಳಂತೆ ಕೆಲಸ ಮಾಡ್ತೀವಿ ಅಂತ ಕಾಗೇರಿ ಅವರು ಹೇಳಿದ್ರು ಅವತ್ತು ಅಭ್ಯರ್ಥಿ ಘೋಷಣೆ ಆದಂತಹ ಸಂದರ್ಭದಲ್ಲಿ. ಕಾಗೇರಿಗೂ ಸಿಗದೆ ಕರೆಯನ್ನು ಸ್ವೀಕರಿಸದೆ ಈಗ ಹೆಗಡೆ ಅವರು ಸೈಲೆಂಟ್ ಆಗಿದ್ದಾರೆ. ಇದು ದೊಡ್ಡ ತಲೆನೋವಾಗಿದೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಚಾರಕ್ಕೆ ಸಂಸದರ ಬೆಂಬಲ ಅಗತ್ಯ ಇದೆ. ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಅಂಜಲಿ ನಿಂಬಾಳ್ಕರ್ ಕಾಗೇರಿಗೆ ನೀಡಲಿದ್ದಾರೆ ಟಫ್ ಫೈಟ್. ಹಾಗಾಗಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಹೆಗಡೆ ಅವರು ಇದ್ರೆ ಬಲ ಹೆಚ್ಚಾಗುತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ. ಬಿಜೆಪಿ ಅಭ್ಯರ್ಥಿ ಕಾಗೇರಿ ಗೆಲುವಿಗೆ ಸಂಸದರ ನೆರವು ಸಿಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರಿದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ಸಂಪರ್ಕದಲ್ಲಿದ್ದಾರೆ. ಭರತ್, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಭಾರೀ ಕುತೂಹಲದ ಗೂಡಾಗಿತ್ತು. ನಂತರ ಕಾಗೇರಿಯವರ ಪಾಲಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರು ಈಗಲೂ ಕೂಡ ಭಾರಿ ಪಾಪ್ಯುಲರ್ ಆಗಿರುವಂತಹ ಸಂಸದ. ಹಾಗಾಗಿ ಈಗ ಕಾಗೇರಿಯವರಿಗೆ ಹೆಗಡೆಯವರ ಬೆಂಬಲ ಸಿಗದೆ ಹೋದ್ರೆ ಏನ್ ಕತೆ ಎನ್ನುವಂತಹ ತಲೆನೋವು ಶುರುವಾಗಿದೆಯಾ? ಎಲ್ಲೂ ಕಾಣಿಸ್ಕೊಳ್ತಾ ಇಲ್ವಾ ಸಂಸದರು? ಮೌನ ಆಗಿದ್ದಾರೆ ಅಂತಂದ್ರೆ ಅವರು ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾ ಇಲ್ವಾ ಅಥವಾ ತಟಸ್ಥರಾಗ್ತಾ ಇದ್ದಾರಾ? ಏನ್ ಅವರ ನಿಲುವು ಅನ್ನೋದು ಏನಾದ್ರು ಸ್ಪಷ್ಟ ಆಗ್ತಿದೆಯಾ? ಎಸ್ ಪ್ರತಿಮಾ, ಈಗ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಈಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಯಾವಾಗ ಅವರ ಕೈಯಿಂದ ಟಿಕೆಟ್ ಮಿಸ್ಸಿಂಗ್ ಆಯಿತು ಆ ಸಂದರ್ಭದಿಂದ ಸಂಪೂರ್ಣವಾಗಿ ಒಂದು ಸೈಲೆಂಟ್ಗೆ ಜಾರಿ ಇರುವಂತದ್ದು. ಅಂದ್ರೆ ಈಗ ಟಿಕೆಟ್ ಯಾವಾಗ ಘೋಷಣೆ ಆಯಿತು ಅದಕ್ಕಿಂತ ಒಂದು ವಾರದ ಮುಂಚೆ ಅವರಿಗೆ ಈ ಬಗ್ಗೆ ಸೂಚನೆ ಕೂಡ ಸಿಕ್ಕಿತ್ತು. ಮುಂಡುಗೋಡದಲ್ಲಿ ಅವರು ಕೊನೆ ಕಾರ್ಯಕ್ರಮ ಆಗಿತ್ತು. ಆ ನಂತರ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ರು, ಮನೆ ಸೇರ್ಕೊಂಡಿದ್ರು, ಹೊರಗೆ ಎಲ್ಲೂ ಕಾಣಿಸ್ಕೊಳ್ತಿರ್ಲಿಲ್ಲ. ಆನಂತರ ಕಳೆದ ಭಾನುವಾರ ಅಷ್ಟೇ ಮಾರಿಕಾಂಬೆ ಜಾತ್ರೆ ಸಂದರ್ಭದಲ್ಲಿ ಬಂದು ದೇವರಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ತೆರಳಿದ್ರು. ಈ ವೇಳೆ ಮಾಧ್ಯಮಕ್ಕೂ ಕೂಡ ಯಾವುದೇ ಸ್ಪಂದನೆ ನೀಡದೆ ಅವರು ಸೀದಾ ತೆರಳಿರುವಂತದ್ದು. ಆ ಬಳಿಕ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಅಲ್ಲಿಂದ ಕಾರ್ಯಕರ್ತರಾಗಲಿ ಅಥವಾ ಜಿಲ್ಲೆಯ ಯಾವ ಮುಖಂಡರಿಗಾಗಿರ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಸಿಗ್ತಾ ಇಲ್ಲ. ಹೊರ ಜಿಲ್ಲೆಯ ಕೆಲವು ಮುಖಂಡರು ಅಂದ್ರೆ ಸಿಲೆಕ್ಟೆಡ್ ಮುಖಂಡರು ಮಾತ್ರ ಅವ್ರಿಗೂ ಮಾತುಕತೆಗೆ ತೆರಳಿದ್ದಾರೆ ಹೊರತು ಇಲ್ಲಿನ ಜಿಲ್ಲೆಯ ಅವರ ಆಪ್ತರಾಗಿರ್ಲಿ ಅಥವಾ ಬೆಂಬಲಿಗರಾಗಿರ್ಲಿ ಅಥವಾ ಜಿಲ್ಲೆಯ ಮುಖಂಡರಾಗಿರ್ಲಿ ಯಾರಿಗೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಸಿಗ್ತಿಲ್ಲ. ಸೊ ಈಗ ಅನಂತ್ ಕುಮಾರ್ ಹೆಗಡೆ ಅವರ ಈ ಸೈಲೆನ್ಸ್ ಏನಿದೆ ಅದು ಬಿಜೆಪಿ ಪಾಲಿಗೆ ದೊಡ್ಡ ಕಗ್ಗಂಟಾಗಿರುವಂಥದ್ದು. ಯಾಕಂದ್ರೆ ಸುಮಾರು 6 ಬಾರಿ ಅನಂತ್ ಕುಮಾರ್ ಹೆಗಡೆ ಅವರು ಈ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ರು. ಈ ಬಾರಿ ಅವರ ಟಿಕೆಟ್ ಮಿಸ್ಸಿಂಗ್ ಆಗಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪಾಲಿಗೆ ಈ ಟಿಕೆಟ್ ದೊರೆತಿರುವಂತದ್ದು. ಸೊ ಕಾಗೇರಿ ಕೂಡ ಈ ಹಿಂದೆ ಸ್ವಲ್ಪ ಅವರಿಗೆ ನಡುವಲ್ಲಿ ರೈವಲ್ರಿ ಇತ್ತು. ಆ ನಂತರ ಇಬ್ರು ಕೂಡ ಒಂದು ಒಪ್ಪಂದ ಆಗಿತ್ತು, ಇಬ್ರು ಕೂಡ ಸರಿಯಾಗಿದ್ರು. ಆದ್ರೆ ಈಗ ಈ ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಕಾಗೇರಿ ಅವರಿಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಏನು ಬೆಂಬಲ ಸಾಕಷ್ಟು ಬೇಕಾಗಿದೆ. ಸೊ ಈಗ ಅವರ ಬೆಂಬಲ ಕೋರ್ಬೇಕಾದ್ರೂ ಕೂಡ ಈಗ ಅನಂತ್ ಕುಮಾರ್ ಹೆಗಡೆ ಅವರು ಈಗ ಅವೈಲೇಬಲ್ ಆಗ್ತಾ ಇಲ್ಲ. ಈಗ ಈ ಹಿಂದಲೇ ಕಾಗೇರಿ ಅವರು ನಾನು ಮತ್ತೆ ಅನಂತ್ ಕುಮಾರ್ ಹೆಗಡೆ ಜೋಡೆತ್ತುಗಳಂತೆ ಕೆಲಸ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಈಗ ಜೋಡೆತ್ತುಗಳಂತೆ ಕೆಲಸ ಮಾಡ್ಲಿಕ್ಕೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಕಾಗೇರಿಗೆ ಒಂದು ಸ್ಪಂದನೆ ಕೊಡ್ತಿಲ್ಲ. ಅವರ ಕಾಲ್ ಅಥವಾ ಯಾವುದೇ ಭೇಟಿ ಕೂಡ ಅವಕಾಶ ನೀಡ್ತಾ ಇಲ್ಲ. ಸೊ ಇದೇ ದೊಡ್ಡ ಬಿಜೆಪಿ ಪಾಲಿಗೆ ದೊಡ್ಡ ಕಗ್ಗಂಟಾಗಿರುವಂತದ್ದು. ಈ ಒಂದು ವೇಳೆ ಈಗ ಈ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಕಾಗೇರಿಗೆ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಪಾಲಿಗೆ ದೊಡ್ಡ ಟಫ್ ಫೈಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರು 4 ಸುತ್ತಲೂ ಈಗ ಅಂಜಲಿ ನಿಂಬಾಳ್ಕರ್ ಏನು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವರ ಹಿಡ್ಕೊಂಡು ಪ್ರಚಾರ ಕಾರ್ಯ ಈಗಾಗಲೇ ನಡೆಸಿದ್ದಾರೆ. ಆದ್ರೆ ಈಗ ಅನಂತ್ ಕುಮಾರ್ ಹೆಗಡೆ ಅವರ ಬೆಂಬಲ ಕೂಡ ಈಗ ಬಿಜೆಪಿಗೆ ಸಾಕಷ್ಟು ಬೇಕಾಗಿರುವಂತದ್ದು. ಯಾಕಂದ್ರೆ ಈಗ ಕಿತ್ತೂರು ಕನ್ನಪ್ಪ ಏನು ವ್ಯಾಪ್ತಿಯಲ್ಲಿ ಕಾಗೇರಿ ಕೂಡ ಒಳ್ಳೆ ಒಂದು ಹೋಲ್ಡ್ ಇದೆ. ಆದ್ರೆ ಕರಾವಳಿ ಬೆಲ್ಟ್ ಅಲ್ಲಿ ಮಾತ್ರ ಏನು ಬಿಜೆಪಿ ಪಾಲಿಗೆ ಹೆಚ್ಚು ಮತ ಬೇಕಾದ್ರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಬೆಂಬಲ ಬೇಕಾಗಿದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.